ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋದಲ್ಲಿ ಪಲಾವ್ ಎಲೆ ರೆಮಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಯಾವುದೇ ರೀತಿ ಕೋರಿಕೆ ಇದ್ರೂ ಅಷ್ಟೇ ಪಲಾವ್ ಎಲೆ ಮೇಲೆ ಈ ರೀತಿಯಾಗಿ ಬರೆದು ನೀವು ಅದನ್ನು ಸುಟ್ಟರೆ, ಅಂದರೆ ನಾನು ಹೇಳುವ ರೀತಿಯಾಗಿ ನೀವು ಸುಟ್ಟಾಗ ಅದು ನಿಮ್ಮ ಏನು ಕೋರಿಕೆ ನೀವು ಹೇಳ್ಕೊಂಡಿರ್ತೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಮೊದಲನೇದಾಗಿ ನೀವು ಒಂದು ನೀಟಾಗಿ ಶುದ್ಧವಾಗಿ ಇರುವಂತಹ ಪಲಾವ್ ಎಲೆನ ತೆಗೆದುಕೊಳ್ಬೇಕು. ಎಲ್ಲೂ ಸ್ವಲ್ಪನೂ ಹೋಲಾಗಿರೋದು ಆಗಿರಬಹುದು ಅಥವಾ ಹರಿದು ಹೋಗಿರೋದು ಆಗಿರ್ಬೋದು, ಇದು ಯಾವುದು ಆಗಿರಬಾರ್ದು. ನೀಟಾಗಿರ್ತಕ್ಕಂತಹ ಒಂದು ಪಲಾವ್ ಎಲೆನ ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಕೋರಿಕೆಯನ್ನು ಬರೀರಿ. ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಹಸಿರು ಪೆನ್ನಲ್ಲಿ ಅಥವಾ ಸ್ಕೆಚ್ ಪೆನ್ ಬರ್ತಿದ್ದಲ್ಲ ಅದರಲ್ಲಿ ಬರಿಬೇಕಾಗುತ್ತೆ. ನಿಮ್ಮ ಒಂದು ಕೋರಿಕೆ ಬರಿಬೇಕಾದ್ರೆ ನಿಮ್ಮ ಮುಖ ಪೂರ್ವಕ್ಕೆ ಇರಬೇಕು. ಅಂದರೆ ಸೂರ್ಯ ಹುಟ್ಟುವ ದಿಕ್ಕಿನ ಕಡೆ ನೀವು ಮುಖವನ್ನು ಮಾಡಿ ಕೂತ್ಕೊಂಡು ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಹೇಳಿಕೊಂಡು ಬರೀರಿ, ಆಯಿತಾ? ಅದನ್ನ ಬರೆದು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕೋರಿಕೆಯನ್ನು ನೀಟಾಗಿ ಹೇಳ್ಕೊಳ್ಳಿ. ಕೈ ಮೇಲೆ ಇಟ್ಟು ಅದನ್ನು ಇನ್ನೊಂದು ಕೈಯಿಂದ ಅದನ್ನು ಮುಚ್ಕೊಂಡು ನಂತರ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಹೇಳಿಕೊಂಡು ಒಂದು 5 ನಿಮಿಷ ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ನಿಮ್ಮೆಲ್ಲ ಕೋರಿಕೆಗಳನ್ನು ಹೇಳ್ಕೊಳ್ಳಿ. ಯೂನಿವರ್ಸ್ಗೆ ಹೇಳಿ, ನಾನು ನನ್ನ ಕೋರಿಕೆಯನ್ನು ಈಗಾಗಲೇ ನಿನಗೆ ತಲುಪಿಸಿದ್ದೇನೆ, ನೀನು ನನ್ನ ಕೋರಿಕೆಯನ್ನು ಈಗಾಗಲೇ ನೆರವೇರಿಸಿದ್ದೀಯಾ, ನಿನಗೆ ಧನ್ಯವಾದಗಳು ಅಂತ ಹೇಳಿ ಅದನ್ನು ಒಂದು ದೀಪವನ್ನು ಇಟ್ಕೊಂಡಿರಿ. ಅಂದರೆ ನಿಮ್ಮ ಮುಂದೆಗಡೆ ಒಂದು ದೀಪವನ್ನು ಹಚ್ಕೊಂಡು ಅದನ್ನು ಒಂದು ತಟ್ಟೆ ಮೇಲೆ ಇಟ್ಕೊಂಡು ಅದನ್ನು ನೀಟಾಗಿ ಪೂರ್ತಿಯಾಗಿ ಸುಡಬೇಕಾಗುತ್ತೆ. ನೀವು ಅದನ್ನು ನೀಟಾಗಿ ಸುಡಬೇಕು. ನಂತರ ಅದನ್ನ ಪೂರ್ತಿಯಾಗಿ ಸುಟ್ಟು ಕರಕಲಾದ ನಂತರ ಆ ಬೂದಿ ಏನಿರುತ್ತಲ್ಲ ಅದನ್ನು ನೀವು ತಗೊಂಡು ಬಂದು ಈಚೆ ಕಡೆ ಪೂರ್ವಕ್ಕೆ ಮುಖ ಮಾಡಿ ಅದನ್ನು ಗಾಳಿಯಲ್ಲಿ ಊದಬೇಕು. ಅಂದರೆ ಗಾಳಿಗೆ, ಯೂನಿವರ್ಸ್ಗೆ ನೀವು ಅದನ್ನು ಅರ್ಪಿಸಿಬಿಡಬೇಕು. ನೀವು ಆಗ ಅರ್ಪಿಸಿದ ನಂತರ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಎಲ್ಲ ಕೋರಿಕೆಗಳು ನೆರವೇರಿದಿದೆ, ನಿನಗೆ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್. ನನ್ನೆಲ್ಲ ಕೋರಿಕೆಗಳು ನೆರವೇರಿಸಿಕೊಟ್ಟಿದ್ದಕ್ಕೆ ನಿನಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು. ಇದನ್ನು ನೀವು ಮುಸ್ಸಂಜೆ ಟೈಮಲ್ಲಿ ಮಾಡ್ಕೊಳ್ಳಿ. ಈ ಮಳೆ ಬರುತ್ತಲ್ಲ, ಮಳೆ ಬರುವಂತಹ ಸಮಯದಲ್ಲೂ ಅಷ್ಟೇ ನೀವು ಮಾಡ್ಕೊಳ್ಬಹುದು. ಈಗ ಪಂಚಭೂತಗಳು 5: ಗಾಳಿ, ನೀರು, ಬೆಳಕು, ಅಗ್ನಿ, ಆಕಾಶ. ಈ 5 ತತ್ವಗಳು ಏನಿದೆ, ಪಂಚಭೂತಗಳು, ಇದು ಯಾವಾಗ ನಮಗೆ ಬೀಸುತ್ತೋ ಆ ಟೈಮಲ್ಲಿ ನೀವು ಮಾಡ್ಕೊಳ್ಬೇಕು. ಅಂದರೆ ತುಂಬ ಗಾಳಿ ಬೀಸ್ತಾ ಇರುತ್ತೆ ನೋಡಿ, ಆಗ ಏನಾದರೂ ನಿಮ್ಮ ಮನಸ್ಸಲ್ಲಿ ಕೋರಿಕೆ ಇತ್ತು ಅಂತಂದರೆ ಆಗ ಹೇಳ್ಕೊಳ್ಳಿ. ಮಳೆ ಬಿಡ್ತಾ ಇದ್ದವಾಗ ಅಫರ್ಮೇಷನ್ ಮಾಡ್ಕೊಳ್ಳಿ. ನಿಮ್ಮ ಕೋರಿಕೆಗಳು ಏನಾದರೂ ಇತ್ತು ಅಂತಂದರೆ ಮಳೆ ಬೀಳುವಂಥ ಸಮಯದಲ್ಲಿ ಮಳೆನ ನಿಂತ್ಕೊಂಡು ನೋಡಿಕೊಂಡು ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಳ್ಬಹುದು. ಈ ರೀತಿ ಮತ್ತು ಮಿಂಚು ಗುಡುಗು ಬರ್ತಿದೆಯಲ್ಲ ಆ ಟೈಮನ್ನು ಅಷ್ಟೇ ನೀವು ಹೇಳ್ಕೊಳ್ಬಹುದು. ಈ ರೀತಿ ಹೇಳ್ಕೊಳ್ಳೋದ್ರಿಂದ ಯೂನಿವರ್ಸು ಅದನ್ನು ತಕ್ಷಣ ಕೇಳಿಸ್ಕೊಳ್ಳುತ್ತೆ ಇದನ್ನು, ಓಕೆನಾ? ಸೊ ಇದನ್ನು ನೀವು ಸಂಜೆ ಮಾಡ್ಕೊಳ್ಬಹುದು, ಅಥವಾ ಸಂಜೆ ಬಿಟ್ಟರೆ ನೀವು ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ದಿನ ನೀವು ಎದ್ದು ಮಾಡಿಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಇದು ಒಂದು ಒಳ್ಳೆ ಸಕ್ಸಸ್ನ ಕೊಡುತ್ತೆ. ಸ್ವಲ್ಪ ಲೇಟ್ ಆಗಬಹುದು, ಓಕೆನಾ? ಸ್ವಲ್ಪ ಲೇಟ್ ಆಗಬಹುದು, ಆದರೆ 200% ನಮಗೆ ಯೂನಿವರ್ಸ್ ಅದನ್ನ, ನಮ್ಮ ಬ್ರಹ್ಮಾಂಡ ಅದನ್ನ ಕೇಳಿಸ್ಕೊಂಡು ಅದು ನಮ್ಮ ಕೋರಿಕೆ ಏನಿದೆಯೋ ಅದನ್ನು ನಮಗೆ ನೆರವೇರಿಸಿ ಕೊಡುತ್ತೆ. ನೀವು ಅಂದ್ಕೊಂಬಿಡಿ ಮನಸ್ಸಲ್ಲಿ, ನನಗೆ ಹಾಗೆ ಹೋಗ್ಬಿಟ್ಟಿದೆ, ನಾನು ಏನು ಕೇಳಿದ್ದೆ ಅದು ನನಗೆ ಯೂನಿವರ್ಸ್ ಕೊಟ್ಟಿದೆ, ನನ್ನ ಕೆಲಸ ಆಗಿದೆ ಅಂತ ಹೇಳ್ಕೊಂಡದನ್ನ ಬಿಟ್ಬಿಡಿ. ಬಟ್ ಒಂದು ದಿವಸ ಅದು ಆಗುತ್ತೆ, ಆಗ ನಿಮಗೆ ಅದರ ಅರಿವು ಬರುತ್ತೆ, ನಾನು ಈ ರೀತಿ ಮಾಡಿದ್ದೆ ಕರೆಕ್ಟ್, ಇದು ನನಗೆ ಆಗಿದೆ ಅಂತ ಹೇಳಿ. ಈ ರೀತಿ ನೀವು ಮಾಡ್ಕೊಬೇಕು. ನೀವು ಯಾವಾಗಲೇ ಮಾಡಿದ್ರೂ ಅದನ್ನು ನೀಟಾಗಿ ಸುತ್ತಿ ಅದನ್ನ ಯೂನಿವರ್ಸ್ಗೆ ಅರ್ಪಿಸಿ, ಗಾಳಿಯಲ್ಲಿ ಬಿಟ್ಬಿಡಿ, ಓಕೆನಾ? ಗಾಳಿಯಲ್ಲಿ ಬಿಟ್ಟೋದ್ರಿಂದ ನೀಟಾಗಿ ಅದು ಯೂನಿವರ್ಸ್ಗೆ ತಲುಪುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಒಂದು ಹಸಿರು ಇಂಕಿನ ಪೆನ್, ಅದು ಸ್ಕೆಚ್ ಪೆನ್ ತೊಗೊಂಡು ಒಂದು ಪಲಾವ್ ಎಲೆ ಮೇಲೆ ಬರೆದು ಅದನ್ನು ನೀಟಾಗಿ ಕರ್ಪೂರವನ್ನು ಏನಾದರೂ ಹಚ್ಚಿಬಿಟ್ಟು ನೀಟಾಗಿ ಅದನ್ನು
ಸುಟ್ಬಿಟ್ಟು ನಿಮ್ಮ ಕೋರಿಕೆಗಳನ್ನು ನೆನೆಸ್ಕೊಳ್ಳಿ. ತುಂಬ ಸಿಂಪಲ್, ತುಂಬ ಈಸಿ, ತುಂಬ ಜನ ಮಾಡುವಂಥದ್ದು ಈ ಒಂದು ರೆಮಿಡೀಸ್ನ. ಮತ್ತು ಗಾಳಿ ತುಂಬ ಜೋರಾಗಿ ಗಾಳಿ ಬೀಸಿದಾಗ, ಮಳೆ ಬಂದಾಗ, ಗುಡುಗು ಸಿಡಿಲು ಈ ರೀತಿ ಬಂದಾಗ ನಿಮ್ಮದೇನಾದರೂ ಕೋರಿಕೆಗಳಿತ್ತು ಅಂತಂದರೆ ಆಗಾಗ ನೀವು ಅದನ್ನು ಹೇಳ್ಕೊತಾ ಇರಿ. ನೀವು ಹೇಳ್ಕೊತಾ ಇದ್ದಾಗ ಯೂನಿವರ್ಸ್ ಅದನ್ನ ಬೇಗ ರಿಯಾಕ್ಟ್ ಮಾಡುತ್ತೆ. ಅಂದರೆ ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಬೇಗ ಅದಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಸೊ ಇಷ್ಟು ಸಿಂಪಲ್ಲು ಬಟ್ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆದಂತಹ ಒಂದು ರೆಮಿಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.